आप सभी को मेरा प्रणाम। ಎಲ್ರಿಗೂ ಗುಡ್ ಮಾರ್ನಿಂಗ್। ಇವತ್ತು ಸ್ಪೆಷಲ್ ಡೇ ಸ್ಟೂಡೆಂಟ್ಸ್, ಟುಡೇ ಈಸ್ ಎ ಸ್ಪೆಷಲ್ ಡೇ. ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು 26 ಜನವರಿ. ಸೊ ಹಾಗಾಗಿ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ. ಸೊ ನಿಮಗೆ ಗೊತ್ತಾಗಿರುತ್ತೆ, ನಾನು ಟೈಟಲ್ ಟಮ್ನೇಲಲ್ಲೇ ಎಲ್ಲ ವಿವರಣೆ ಕೊಟ್ಟಿದ್ದೀನಿ. ಸೊ today's video is special video and the topic also special. ಇವತ್ತು 26 ಜನವರಿ ಅಲ್ಲ, ಇದು ಸ್ಪೆಷಲ್ ಆಗಿ ನಾವು ಯಾರನ್ನು ಸ್ಮರಣೆ ಮಾಡ್ಕೊಳ್ಬೇಕು, ನಾವು ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡಬೇಕು, ಸೊ ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ನಿಮಗೆ ವಿವರಣೆ ಕೊಡ್ತೀನಿ. ನಮ್ಮ ದೇಶ 15ನೇ ಆಗಸ್ಟು 1947ಕ್ಕೆ ಫ್ರೀ ಆಗುತ್ತೆ, ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತೆ. ಎಲ್ಲ ಭಾರತೀಯರು ಸ್ವತಂತ್ರ ಆಗ್ತಾರೆ. ಅವಾಗೆ ಎಲ್ರಿಗೂ ಅನಿಸ್ತದೆ, ಒಂದು ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಕಲ್ವಾ. ನಮಗೆ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಸ್ಟೂಡೆಂಟ್ಸ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಕ್ಕಂಥ ಒಂದು ಬುಕ್ ಅಷ್ಟೇ. ಅಂದರೆ ಆ ರೂಲ್ಸ್ ಬರೆಯೋದಾದ್ರೆ ಯಾರು ಅಂತ ತುಂಬ ಹುಡುಕಾಡ್ತಾರೆ. ಅವಾಗ ಡಾಕ್ಟರ್ ಅಂಬೇಡ್ಕರ್ ಸಿಕ್ಬಿಡ್ತಾರೆ. ಸೊ ಅವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರಿಬೇಕಂದ್ರೆ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿಯಲ್ಲಿ ಎಷ್ಟು ಜನ ಇರ್ತಾರೆ, ಆ ಕಮಿಟಿಗೆ ಚೇರ್ಮನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಮಾಡಿಬಿಡ್ತಾರೆ. ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡಿಬಿಡ್ತಾರೆ. ಅಂದರೆ ಸಂವಿಧಾನ ರಚನೆ ಸಮಿತಿ, ಅದರಲ್ಲಿ 7 ಜನ ಸೇರ್ಕೊಳ್ತಾರೆ. ಅಂದರೆ ಅಂಬೇಡ್ಕರ್ ಚೇರ್ಮನ್ ಆಗಿರ್ತಾರೆ, ಮುಖ್ಯಸ್ಥರು ಆಗ್ತಾರೆ. ಆ ಮುಖ್ಯಸ್ಥರ ಜೊತೆಯಲ್ಲಿ 6 ಜನ ಇರ್ತಾರೆ. ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್ ಇರ್ತಾರೆ, ಎನ್ ಗೋಪಾಲ್ ಸ್ವಾಮಿ ಇರ್ತಾರೆ, ಕೆ ಎಂ ಮುನ್ಷಿ ಇರ್ತಾರೆ, ಮೊಹಮ್ಮದ್ ಸಾದುಲ್ಲಾ ಇರ್ತಾರೆ, ಬಿ ಎಲ್ ಮಿಟ್ಟರ್ ಇರ್ತಾರೆ, ಡಿ ಪಿ ಕೈತಾನ್ ಇರ್ತಾರೆ. ಸೊ ಇದರಲ್ಲಿ ಇಬ್ಬರು ಸ್ವಲ್ಪ ಆರೋಗ್ಯ ಕೆಟ್ಟು ಹೋದಾಗ ಸಲುವಾಗಿ, ಆರೋಗ್ಯ ಹಾಳಾಗೋ ಸಲುವಾಗಿ ಬೇರೆಯವರು ಕೂಡ ಸೇರ್ಕೊಳ್ತಾರೆ. ಅಂದರೆ ಟೋಟಲು 7 ಜನ ಇರ್ತಕ್ಕಂಥ ಒಂದು ಕಮಿಟಿ, ಏನೇ 7 ಸದಸ್ಯೋं की एक ಸಮಿತಿ, ಅಂದರೆ 7 ಮೆಂಬರ್ಸು 1 ಕಮಿಟಿ. ಸೊ ಎಲ್ಲರೂ ಏನು ಮಾಡ್ತಾರಂದರೆ, ನನಗೆ ಅದು ಕೆಲಸ ಇದು ಕೆಲಸ, ಆರೋಗ್ಯ ಏನೋ ಹಾಗೆ ಹೀಗೆ ಅಂದ್ಕೊಂಡು ಎಲ್ಲ ಬಿಸ್ನೆಸ್ ಅದರ ಮೇಲೆ ಎಲ್ಲರೂ ಹೋಗ್ತಾರೆ. ಕೊನೆಗೆ ಆ ಕಮಿಟಿಯಲ್ಲಿ ಉಳ್ಕೊಳ್ಳೋದು ಒಬ್ಬರೇ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಅವರು ತಲೆ ಮೇಲೆ ಬಂದ್ಬಿಡುತ್ತೆ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೀಬೇಕಂತ. ಸೊ ಅವಾಗೆ ಒಬ್ಬರೇ ಕೂತ್ಕೊಂಡು ತುಂಬ ಕಷ್ಟಪಟ್ಟು ಒಳ್ಳೆ ಅವಕಾಶ ಸಿಕ್ತು ಅಂದ್ಕೊಂಡು, ಯಾಕಂದರೆ ಒಂದು ಹುಲಿ ಶಿಕಾರ್ ಮಾಡಬೇಕಂದ್ರೆ, ಯಾವುದೋ ಒಂದು ಪ್ರಾಣಿಗೆ ನೋಡ್ಬೇಕಂದ್ರೆ ಟೈಮ್ ಕಾಯ್ತಾ ಇರುತ್ತಂತೆ. ಸೊ ಇವರಿಗೂ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿ 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 ಒಂದು ಟೈಮ್ ಸಿಕ್ಕಬೇಕಾಗಿತ್ತು. ಆ ಒಳ್ಳೆ ಟೈಮ್, ಒಳ್ಳೆ ಅಪಾರ್ಚುನಿಟಿ ಸಿಕ್ಬಿಡ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ. ಸೊ ಅವ್ರು ಏನು ಮಾಡ್ತಾರೆ, ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಾಯಿತು ಅದ್ರ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ, ನಿಮಗೆಲ್ಲ ಗೊತ್ತಿದೆ, ಆದರೂ ಇವತ್ತು ಸ್ಪೆಷಲ್ ಡೇ ಅಲ್ವಾ, ಸ್ವಲ್ಪ ವಿವರಣೆ ಕೊಡೋಣ ಅಂತ. ಸೊ ಅವಾಗ ಸ್ಟಾರ್ಟ್ ಮಾಡ್ತಾರೆ, ಬರೆದು ಬಿಡ್ತಾರೆ. ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಸ್ವಲ್ಪ ಶಾರ್ಟ್ ಆಗಿ ವಿವರಣೆ ಕೊಡ್ತೀನಿ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅವರ್ ಗ್ರೇಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟನ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆ ಬುಕ್ದ ವರ್ಡ್ಸ್ ಎಷ್ಟಿದೆ ಅಂದರೆ 1,00,000 ವರ್ಡ್ಸ್ಗಳು. ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ, ಭಾರತೀಯ ಸಂವಿಧಾನದಲ್ಲಿ ವರ್ಡ್ಸ್ಗಳು ಎಷ್ಟು ಅಂದರೆ 1,46,485 ವರ್ಡ್ಸ್ಗಳು ಇವೆ. ಆಮೇಲೆ ನಮ್ಮ ಸಂವಿಧಾನದ ಪುಟಗಳ ಸಂಖ್ಯೆ ಎಷ್ಟು ಅಂದರೆ 251, ಅಂದರೆ 251 ಪುಟಗಳು. ಪೇಜ್ ನಂಬರ್ 1, 2 ಅಂತೀವಲ್ಲ ಅದು. ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟು ಜನರು ಸೈನ್ಗಳಿವೆ, ಹಸ್ತಾಕ್ಷರಗಳಿವೆ ಅಂದರೆ 284. ಅಂದರೆ ಆ ಎಲ್ಲ ಅಡ್ವೈಸರ್ಸ್ ಏನಿದ್ರು ಆವಾಗೆ, ಆ ಕಾಲಕ್ಕೆ ಎಲ್ಲ MP ಗಳು ಅಂದರೆ ಪಾರ್ಲಿಮೆಂಟ್ ಮೆಂಬರ್ಗಳು ಎಲ್ಲ ಸೈನ್ ಮಾಡಿದ್ದಾರೆ. ಅಂದರೆ 284 ಮೆಂಬರ್ ಸೈನ್ ಇದೆ. ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೀಲಿಕ್ಕೆ ಎಷ್ಟು ಟೈಮ್ ಬೇಕಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ? 2 ವರ್ಷ 11 ತಿಂಗಳು 18 ದಿವಸ. ಆಮೇಲೆ ಈ ಸಂವಿಧಾನದ ವೇಟ್ ಎಷ್ಟಿದೆ
32 ಕಿಲೋಗ್ರಾಮ್. ನೋಡಿ, ಅವಾಗೆಲ್ಲ ಪೇನ್ ಪ್ರಿಂಟು ಏನೂ ಇರಲಿಲ್ಲ, ಕೈಯಿಂದನೇ ಬರೀಬೇಕು. ಸೊ ನಾನು ಬರ್ತೀನಿ ಅವಾಗೆ ಮತ್ತೆ. ಆಮೇಲೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರಲಿಕ್ಕೆ ಖರ್ಚಾದ ಎಷ್ಟು ಖರ್ಚಾಯಿತು, ಎಷ್ಟು ಹಣ ಆಯಿತು ಅಂದರೆ 64 lakh ಚೇಂಜ್ ಅಂದರೆ 64 ಅಂದರೆ 64 ಲಕ್ಷ ರೂಪಾಯಿಗಳು ಖರ್ಚಾಯಿತು. ಆಮೇಲೆ ಈ ಸಂವಿಧಾನ ಯಾವಾಗ ರೆಡಿ ಆಯಿತು ಅಂದರೆ 26 ನವೆಂಬರ್ 1949, ಅಂದರೆ 26 ನವೆಂಬರ್ 1949ಕ್ಕೆ ರೆಡಿ ಆಯಿತು. ಅಂಬೇಡ್ಕರ್ ಎಲ್ಲ ರೆಡಿ ಮಾಡಿಬಿಟ್ರು. ಸೊ ಅದು ಜಾರಿಗೆ ಬಂದಿದ್ದು ಯಾವತ್ತಂದರೆ ಇವತ್ತಿನ ದಿವಸ, ಅಂದರೆ 26 ಜನವರಿ 1915ಗೆ ಜಾರಿ ಆಯಿತು. ಸೊ ಅಂಬೇಡ್ಕರ್ ಏನೋ ತಮ್ಮ ಹಸ್ತ ಕೈಯಿಂದ ಬರೆದ್ಬಿಟ್ರು. ಸೊ ಅಷ್ಟೊಂದು ಅದು ಹ್ಯಾಂಡ್ ರೈಟಿಂಗ್ ಎಲ್ಲ ಗೊತ್ತಿರುತ್ತಲ್ಲ. ಸೊ ಇದು ತುಂಬ ಸುಲೇಖಕ್ ಅಂದರೆ ಸುಂದರ ಬರವಣಿಗೆಯಲ್ಲಿ ಬರಿತಕ್ಕಂಥ ಒಬ್ಬ ಲೇಖಕರಿಗೆ, ರೈಟರ್ಗೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಸಿಕ್ಕಿದ್ದು, ಯಾವಾಗಲೂ ಕನ್ಫ್ಯೂಸಲ್ಲಿ ಇರ್ತಾರೆ, ಸಂವಿಧಾನ ಬರೆದಂಥ ವ್ಯಕ್ತಿ ಯಾರು ಅಂದರೆ ತುಂಬ ಜನ ಹೇಳ್ತಾರೆ, ನಾರ್ತ್ ಇಂಡಿಯನ್ಸ್ ಎಲ್ಲ ಅದೇ ಹೇಳೋದು, ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ. ಯಾಕಂದ್ರೆ ಅವರು ಕಾಲಿಗ್ರಾಫರ್ ಇದ್ರು, ಅಂದರೆ ಸುಂದರ ಬರವಣಿಗೆಯಲ್ಲಿ ಬರಿತಕ್ಕಂಥ ಒಬ್ಬ ಲೇಖಕರು. ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ. ಸೊ ಅವರು ತುಂಬ ಕಂಪ್ಲೀಟಾಗಿ ಮಾಡ್ತಾರೆ. ಆಮೇಲೆ ಶಾಂತಿನಿಕೇತನಲ್ಲಿ ಎಷ್ಟೋ ತುಂಬ ಆರ್ಟಿಸ್ಟ್ ಕಲಾಕಾರ ಇರ್ತಾರೆ, ಅದು ಬುಕ್ ಎಲ್ಲ ತುಂಬ ಒಳ್ಳೆ ಸುಂದರವಾದ ಪುಟವನ್ನು ಮಾಡಿಬಿಟ್ಟು ರೆಡಿ ಮಾಡ್ತಾರೆ. ಸೊ ಇಷ್ಟು ಇದಾಯಿತು ಸ್ಟೂಡೆಂಟ್ಸ್. ನಾನು ಇವಾಗ ಇಷ್ಟು ಯಾಕೆ ಹೇಳಿದಂದರೆ, ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಸ್ಪೆಷಲ್ ಆಗಿ ಅಂಬೇಡ್ಕರ್ ಅಂದರೆ ತುಂಬ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಈವನ್ ಟುಡೇ ಆಲ್ಸೋ so many people, when they listen this name is so powerful. When they see any statue, any murti anywhere, so many people they feel very bad. ಯಾಕಂದರೆ ತುಂಬ ಅವರು ಕಂಡ್ರೆ ಇವತ್ತಿಗೂ ಕೂಡ ಅವರು ಇಲ್ಲ, ಆದರೂ ಕೂಡ ಎಷ್ಟೋ ವರ್ಷ ಆದಮೇಲೆ ಕೂಡ 75-76 ಇಯರ್ಸ್ ಇದು ಆದರೂ ಕೂಡ ಇವತ್ತಿಗೂ ಕೂಡ ಎಷ್ಟೋ ಜನರಲ್ಲಿ ಭಯ ಇದೆ. ನಾನು ಹೇಳ್ತಾ ಇರೋದು, ನಮ್ಮ ವಚನಕಾರರು ಹೇಳ್ತಾರೆ, ಜಾತಿ ಎನ್ನ ಬೇಡ ಯಾ ಅಂತ. ಇವತ್ತಿಗೂ ಕೂಡ ಜಾತಿ ಬಗ್ಗೆ ಮಾತಾಡ್ತಾರೆ. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಜಾತಿ ಇರೋದು ಎರಡೇ, ಸ್ತ್ರೀ ಮತ್ತು ಪುರುಷ. ಧರ್ಮ ಇರೋದು ಒಂದೇ, ಮಾನವ ಧರ್ಮ, ಮಾನವೀಯತೆ. ಹ್ಯುಮ್ಯಾನಿಟಿ ಮೀನ್ಸ್ ದಟ್ ಈಸ್ ಅವರ್ ರಿಲಿಜನ್. ಕ್ಯಾಸ್ಟ್ ಮೀನ್ಸ್ ವಿ ಹ್ಯಾವ್ ಓನ್ಲಿ 2 ಕ್ಯಾಸ್ಟ್, ವುಮನ್ ಮೆನ್, ಎರಡಿದ್ರೆ ಸಾಕು. ಸೊ ಇವಾಗ ನಾನು ಟೈಟಲ್ ಕೊಟ್ಟಿರೋದಂದ್ರೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದೇವರಲ್ಲ, ಆದರೂ ದೇವರು. ಯಾಕೆ ದೇವರು ಅಂದರೆ, ಇವಾಗ ಅಂಬೇಡ್ಕರ್ ಸಂಬಂಧ ನಾನು ಹೇಳ್ತಾ ಇರ್ತೀನಿ. ಎಷ್ಟೋ ಜನ 36 ಕೋಟಿ ಕ್ರೋರ್ ದೇವತೆಗಳಿದ್ದರಂತೆ, 36 ಕೋಟಿ ದೇವರು ಇಂಡಿಯಾದಲ್ಲಿ. ಆದರೆ ಬಡವರ, ಬಲ್ಲಿದವರ, ಹಿಂದುಳಿದವರ ಉದ್ಧಾರ ಯಾವ ದೇವರು ಮಾಡಲಿಲ್ಲ. ಅಂಬೇಡ್ಕರ್ ಜನ್ಮ ತಾಳ್ತಾರೆ 14ನೇ ಏಪ್ರಿಲ್ 1891, 1891. ಅವಾಗಿನಿಂದ ಸ್ಟಾರ್ಟ್ ಆಗಿ ಅವರ ಸಮಸ್ಯೆ ಎಲ್ಲ ಅನುಭವಿಸಿ ಅವರು ಓದ್ಬಿಟ್ಟು ಫಾರಿನ್ ಎಲ್ಲ ಹೋಗ್ಬಿಟ್ಟು ಅವರು ಉದ್ಧಾರ ಮಾಡ್ತಾರೆ. ಅಂದರೆ ತಾಯಿ ಹೊಟ್ಟೆಯಿಂದ ಹುಟ್ಟಿದವರೆಲ್ಲ ದೇವರಲ್ಲ, ಆದರೂ ದೇವರು. ಎಷ್ಟೋ ಪೂವರ್ ಜನರಿಗೆ, ಅದು ಎಸ್ಪೆಷಲ್ ಆಗಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಪೂವರ್ ಜನರಿಗೆ ದೇವರು ಯಾರು ಅಂದರೆ ಡಾಕ್ಟರ್ B.R. ಅಂಬೇಡ್ಕರ್. ನಮ್ಮ ಇಂಡಿಯನ್ ಕಲ್ಚರ್ ಅನುಗುಣವಾಗಿ, ಸಂಸ್ಕೃತಿ ಅನುಗುಣವಾಗಿ ನಾವು ಅಂತೀವಿ, ನಮ್ಮ ತಾಯಿ ತಂದೆನೇ ದೇವರು. ತಾಯಿ ಅಂದರೆ ದೇವರು, ದೇವರ ಹೊಟ್ಟೆಯಿಂದ ಹುಟ್ಟತಕ್ಕಂಥವನು ದೇವರು. ಯಾವಾಗ ದೇವರು ಆಗ್ತಾರೆ ಅಂದರೆ ಒಳ್ಳೆ ಗುಣಗಳಿಂದ ಸರ್ವಿಸ್ ಮಾಡಬೇಕು, ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಅವ್ರ ಗುಣ ಒಳ್ಳೇದಾಗಿರ್ಬೇಕು, ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಅವರು ದೇವರಾಗ್ತಾರೆ. ಈ ಎಲ್ಲ ಪೂವರ್ ಜನರಿಗೆ ದೇವ್ರು ಯಾರಂದರೆ ಡಾಕ್ಟರ್ ಅಂಬೇಡ್ಕರ್. ಅಂತ ದೇವರಿಗೆ ಏನಾದರೂ ಅಪಮಾನ, ಎಲ್ಲಾದರೂ ಏನಾದರೂ ಆಗ್ಬಿಟ್ರೆ ಸುಮ್ಮನೆ ಇರ್ತಾರೆ ಜನ? ಯಾರು ಇರಲ್ಲ. ಸೊ ದೇವ್ರು ಹೆಂಗಾಗ್ತಾನೆ ಮನುಷ್ಯ? ತಾಯಿ ಹೊಟ್ಟೆಯಿಂದ ಹುಟ್ಟಿದವನು ಸಾಮಾನ್ಯವಾಗಿ ದೇವ್ರು ಹೇಗಾಗ್ತಾನೆ? ನಾನು ಕೂಡ ನನ್ನ ತಾಯಿ ಹೊಟ್ಟೆಯಿಂದ ಹುಟ್ಟಿದವನೇ, ಆದರೂ ನಾನು ದೇವರಲ್ಲ. ಯಾಕೆ? ನನ್ನ ಹತ್ರ ಅಂಥ ಗುಣಗಳಿಲ್ಲ.
ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಗುಣಗಳಿಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಗುಣ ಇಲ್ಲ. ತನ್ನ ಎಲ್ಲವನ್ನು ಸ್ಯಾಕ್ರಿಫೈಸ್ ಇನ್ನೊಬ್ಬರಿಗೆ ಮಾಡ್ತಕ್ಕಂಥ ಆ ಗುಣ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ದೇವರಲ್ಲ. ಫಾರ್ ಎಕ್ಸಾಂಪಲ್ ಬುದ್ಧ, ಬಸವ, ಅಂಬೇಡ್ಕರ್ ಹೋಗೋಣ. ಬುದ್ಧ ಕೂಡ ತಾಯಿ ಹೊಟ್ಟೆಯಿಂದ ಹುಟ್ಟಿದವನು. ಅವನು ಸಾಮಾನ್ಯ ಮನುಷ್ಯಾಗಿ ಹುಟ್ಟಿದವನು. ಆದರೆ ಬೆಳೀತಾ 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 ಬುದ್ಧ ಕೂಡ ಗೌತಮ್ ಬುದ್ಧ ಆಗ್ತಾನೆ. ಇವತ್ತು ಬೌದ್ಧಿಸಮ್, ಬುದ್ಧ ಧರ್ಮ ಸ್ಥಾಪನೆ ಮಾಡಿ ದೇವರಾಗ್ತಾರೆ. ಆದರೆ ಬುದ್ಧ ಯಾವತ್ತೂ ಹೇಳಿಲ್ಲ ನಾನು ದೇವರು, ನನ್ನನ್ನು ಪೂಜೆ ಮಾಡಿ ಅಂತ. ಅವ್ರದ್ದೆಲ್ಲ ಏನು ಧರ್ಮ ಇರೋದು ಅಂದ್ರೆ ಸೈಂಟಿಫಿಕ್ ಧರ್ಮ ಇರೋದು. ಆಮೇಲೆ ಬನ್ನಿ 12ನೇ ಶತಮಾನದ ನಮ್ಮ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣ, ನನಗೂ ಕೂಡ ಹೆಮ್ಮೆ ಅನ್ನಿಸ್ತದೆ, ನಾನು ಕೂಡ ಬೀದರ್ ಜಿಲ್ಲೆಯವನ್ನೇ, ಹೆಮ್ಮೆ ಅನ್ನಿಸ್ತದೆ. ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಸಮಾನತೆ ಸಲುವಾಗಿ ಹೋರಾಡಿದವರು. ಅವರು ಕೂಡ ತಾಯಿ ಹೊಟ್ಟೆಯಿಂದ ಹುಟ್ಟಿದವರು, ಸಾಮಾನ್ಯ ಮನುಷ್ಯಗೆ. ಆದರೆ ಗುಣದಿಂದ, ಕರ್ಮದಿಂದ, ಭಾವನೆಗಳಿಂದ, ತಮ್ಮ ಸೇವೆಯಿಂದ ದೇವರಾದರು. ವಚನಕಾರರಲ್ಲಿ ಅಕ್ಕ ಮಾದೇವಿ, ಅಲ್ಲಂ ಪ್ರಭು, ಅಪ್ಪಿಗರ ಚೌಡಯ್ಯ, ಎಷ್ಟೊಂದು ಜನರಿ ಬಸವ ಕಲ್ಯಾಣದಲ್ಲಿ. ಬೀದರ್ ಅಂದರೆ ಪವಿತ್ರ ಸಾಧು ಸಂತರ, ವಚನಕಾರರ, ಶಿವಶರಣರ ನಾಡು ನಮ್ಮ ಬೀದರ್ ಜಿಲ್ಲೆ. ಅದೇ ಬನ್ನಿ ತುಮಕೂರಿಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ರೇ. ತುಮಕೂರು ಸಿದ್ಧಗಂಗಾ ಮಠ ನಡೆದಾಡುವ ದೇವರೆಂದೇ ಪ್ರಸಿದ್ಧಿ ಪಡೆದ ಶಿವಕುಮಾರ ಸ್ವಾಮೀಜಿ ಇವತ್ತು ದೇವರಂತ ಭಾವಿಸ್ತೀವಿ. ಎಷ್ಟೋ ಜನ ಪೂಜೆ ಮಾಡ್ತೀವಿ. ಯಾಕೆ? ಅವ್ರ ತಾಯಿ ಹೊಟ್ಟೆಯಿಂದ ಹುಟ್ಟಿದವ್ರಲ್ಲ. ಗುಣ ಮುಖ್ಯ ರೀ, ಹುಟ್ಟೋದು ಮುಖ್ಯ ಅಲ್ಲ. ತಾಯಿನೇ ದೇವರು. ಆ ದೇವರು ಅಂತ ದೇವತೆ ಹೊಟ್ಟೆಯಿಂದ ಹುಟ್ಟಿದವರೆಲ್ಲ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ರಾಕ್ಷಸರಾಗ್ತಾರೆ. ತಮ್ಮ ಸೇವೆ, ಕರ್ಮ, ಬುದ್ಧಿ, ಸ್ವಭಾವ, ಗುಣದಿಂದ ದೇವರಾಗ್ತಾರೆ. ಸಿದ್ಧಗಂಗಾ ಸ್ವಾಮೀಜಿ. ಅದೇ ಬನ್ನಿ ನಮ್ಮ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಿರೇಮಠ ಸಂಸ್ಥಾನದ ಚನ್ನಬಸವ ಪಟ್ಟ ದೇವರು, ಅವರು ಕೂಡ ನಡೆದಾಡುವ ದೇವರು. ಎಂಥ ಶಿಕ್ಷಣಕ್ಕೆ ಎಂಥ ಸೇವೆ ಸಲ್ಲಿಸಿದವರು. ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿಕೊಟ್ಟಂತ ದೇವರು ಚನ್ನಬಸವ ಪಟ್ಟ ದೇವರು. ಅವರು ತಾಯಿ ಹೊಟ್ಟೆಯಿಂದ ಹುಟ್ಟಿದವರು ದೇವರು. ಮಹಾವೀರ ದೇವರು. ಜೀಸಸ್ ತಾಯಿ ಹೊಟ್ಟೆಯಿಂದ ಹುಟ್ಟಿದ ದೇವರು. ಯಾಕೆ ದೇವರಾದರು ಅವರೆಲ್ಲ? ನಾವ್ಯಾಕೆ ರಾಕ್ಷಸರು? ನಾವ್ಯಾಕೆ ದೇವರ ಆಗೋದಿಲ್ವಾ? ಯಾಕಂದ್ರೆ ಅಂಥ ಗುಣಗಳು ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ಅಂಬೇಡ್ಕರ್ ಕೂಡ ನಾವು ದೇವತೆ ಅಂತ ಯಾಕೆ ಕರಿಬೇಕಂದ್ರೆ ಇದೇ ಒಂದು ಕಾರಣ. ತಾಯಿಯಿಂದ ಹೊಟ್ಟೆಯಿಂದ ಹುಟ್ಟಿದವರು, ಆದರೂ ಕರ್ಮದಿಂದ, ಸೇವೆಯಿಂದ ಅವರು ಸಲ್ಲಿಸಕ್ಕಂಥ ಕಾರ್ಯಗಳು ಏನಿದೆ, ಸೇವೆ ಏನಿದೆ, ಅದು ಎಲ್ಲವನ್ನು ನೆನೆಸ್ಕೊಂಡ್ರೆ ಅವರು ಕೂಡ ದೇವರೇ. ಅದೇ ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನ ಕರ್ಮದಿಂದ, ತನ್ನ ಕೆಲಸದಿಂದ ಎಷ್ಟೊಂದು ಇದಾಗಬೇಕು. ಅಂಬೇಡ್ಕರ್ ಸೀಮಿತ ಅಲ್ಲ ರೀ. ಭಾರತಕ್ಕೆ ಎಷ್ಟೊಂದು ಡೆವಲಪ್ ಕಂಟ್ರಿಗಳಿವೆ. ಆ ಡೆವಲಪ್ ಕಂಟ್ರಿಯಲ್ಲಿ ಹೋದರೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಕೂಡ ಫೈಂಡ್ ಮಾಡ್ತಾರೆ. ಇವ್ರು ಯಾರು ಅಂದರೆ ಆಲ್ ಪೀಪಲ್ ಈಸಿಲಿ ದೇ ಕ್ಯಾನ್ ಫೈಂಡ್ ಈಸ್ ಅಂಬೇಡ್ಕರ್. ಎಷ್ಟೊಂದು ದೇಶಗಳಲ್ಲಿ ಅವ್ರ ಮೂರ್ತಿಗಳಿವೆ ರೀ, ಸ್ಟ್ಯಾಚ್ಯೂ ಇದೆ. ಏನು ಕರ್ಮ ಮುಖ್ಯ ರೀ. ಜಾತಿ ಜಾತಿ ಅಂದ್ಕೊಂಡು ನಾವು ಇಲ್ಲೇ ಗಲೀಜದಲ್ಲಿ ಒದ್ದಾಡ್ತೀವಿ. ಜಾತಿ ಮುಖ್ಯ ಅಲ್ಲ, ನೆನ್ಪಿಟ್ಕೊಳ್ಳಿ. ನಮಗೆ ಕರ್ಮ. ಸ್ಟೂಡೆಂಟ್ಸ್, ಯಾವಾಗಲೂ ಅಷ್ಟೇ, ನೀವು ಕೂಡ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಏನಾದರೂ ಸಾಧನೆ ಮಾಡಿದ್ರೆ ನೀವು ಕೂಡ ದೇವರಾಗ್ಬೋದು. ನಾವು ನೀವೆಲ್ಲ ತಾಯಿ ಹೊಟ್ಟೆಯಿಂದ ಹುಟ್ಟಿದವ್ರೆ, ಆದರೆ ದೇವರಲ್ಲ. ಆದರೂ ಕೂಡ ದೇವರು. ಯಾವಾಗ ದೇವರಾಗ್ತೀವಿ ಅಂದರೆ ಒಳ್ಳೆ ಕೆಲಸ ಮಾಡಬೇಕು, ನನ್ನಿಂದ ಇನ್ನೊಬ್ಬರಿಗೆ ಒಳಿತಾಗಬೇಕು, ಕೆಡಕಾಗಬಾರ್ದು. ಸೊ ಸ್ಟೂಡೆಂಟ್ಸ್, ಲಾಂಗ್ ವಿಡಿಯೋ ಆಗುತ್ತೆ, ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಏನಾದರೂ ವರ್ಡ್ಸ್ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ಬಿಡಿ. ಆಮೇಲೆ ಇವಾಗ ಮೊನ್ನೆ ನೋಡಿ ಕೊಪ್ಪಳದಲ್ಲಿ ಅಜ್ಜನ ಜಾತ್ರೆ ಆಯಿತು. ಎಷ್ಟೊಂದು ಭರ್ಜರಿ ಜಾತ್ರೆ ರೀ. ಕೊಪ್ಪಳದ ಗವಿಸಿದ್ಧ ಮಠದ ಸ್ವಾಮಿಗಳು ಕೂಡ ನೋಡ್ರಿ, ಎಷ್ಟೋ ಅವ್ರ ಮಠದಲ್ಲಿ ಎಷ್ಟೋ ಸಾವಿರಾರು ಮಕ್ಕಳು ವಿದ್ಯೆ ಪಡಿತಾರೆ.
ಆ ಸ್ವಾಮಿ ಕೂಡ ದೇವರಿಗೆ ಸಮಾನ. ಯಾಕಂದರೆ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅಂಥ ಸ್ವಾಮಿಗಳು ಇರ್ಬೇಕ್ರಿ, ಅಂಥ ಸೇವಕರು ಇರ್ಬೇಕ್ರಿ. ಆವಾಗ ಸಮಾಜ ಉದ್ಧಾರ ಆಗೋದು. ಇಂಥ ದೇವರುಗಳಿಗೆ ಯಾವುದೇ ಪ್ರಶಸ್ತಿ ಬೇಡ್ರಿ, ಭಾರತ ರತ್ನ ಪ್ರಶಸ್ತಿ ಬೇಡ. ದೇವರಿಗೆ ಯಾವ ಪ್ರಶಸ್ತಿ ರೀ? ದೇವರಿಗೆ ಪ್ರಶಸ್ತಿ ಬೇಕಾಗಿಲ್ಲ, ಅವರೇ ಗ್ರೇಟು. ನಮ್ಮನ್ನು ನಿಮ್ಮನ್ನು ಕಾಪಾಡ್ತಕ್ಕಂಥ ದೇವರಿಗೆ ಯಾವ ಪ್ರಶಸ್ತಿ ರೀ? ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಒಳ್ಳೆಯ ಸ್ವಾಮಿಗಳಿದ್ದಾರೆ. ಸಮಾಜ ಒಳಿತಿಗಾಗಿ, ಜನರ ಒಳಿತಿಗಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ದೇವರು ಅಂಥವ್ರಿಗೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಭಾವಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಜೈ ಹಿಂದ್. ಒನ್ಸ್ ಅಗೈನ್ ನಿಮ್ಮೆಲ್ರಿಗೂ आप सभी को 26 जनवरी यानी गणतंत्र दिवस की हार्दिक शुभाशय. थैंक यू स्टूडेंट.